ಹೋದ ವಿಡಿಯೋದಲ್ಲಿ ನಾನು ಫೋಟೋಗ್ರಫಿ ಬಗ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾನು ವಿಡಿಯೋ ಬಗ್ಗೆ ಹೇಳಕ್ ಹೊರಟಿದ್ದೀನಿ. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ, ವಿಡಿಯೋ ಅಂದ್ರೆ ಏನು ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಫೋಟೋ ತೆಗೆದ್ರೆ ಒಂದು ಫೋಟೋ ಅಂತೀವಿ. ಅದರಲ್ಲಿ ನಾವು ಏನ್ ಮೂಮೆಂಟ್ ತೆಗೆದಿದ್ವಿ ಅದು ಸ್ಟಿಲ್ ಆಗಿ ಕ್ಯಾಪ್ಚರ್ ಆಗಿರುತ್ತೆ. ಛಾಯಾಚಿತ್ರ ಅಂತೀವಿ ಕನ್ನಡದಲ್ಲಿ. ಸೊ ವಿಡಿಯೋಗ್ರಫಿ ಅಂದ್ರೆ ಏನು? ವಿಡಿಯೋಗ್ರಫಿ ಅಂದ್ರೆ ಯಾವ ಒಂದು ಫೋಟೋವನ್ನ ನೀವು ಒಂದು ಸ್ಟಿಲ್ ಆಗಿ ಒಂದೇ ಒಂದು ಚಲನೆನ ಒಂದೇ ಸೆಕೆಂಡ್ ಅಲ್ಲಿ ಅಲ್ಲಿಗೆ ಮಾತ್ರ ತೆಗೆದಿರ್ತಿರೋ ಅದನ್ನ ಫೋಟೋ ಅಂತೀವಿ. ಅದೇ ತರ ಬೇರೆ ಬೇರೆ ಮೂಮೆಂಟ್ ಗಳನ್ನ, ಒಂದೇ ದೃಶ್ಯದ ಬೇರೆ ಬೇರೆ ಮೂಮೆಂಟ್ ಗಳನ್ನ ನಾವು ಫೋಟೋಸ್ ಗಳನ್ನ ತೆಗೆದು, ಅಂದ್ರೆ ಮೋಷನ್ ಪಿಕ್ಚರ್ಸ್ ಅಂತ ನಾವೇನ್ ಕರಿತೀವಿ. ಸೊ ಇದನ್ನ ತೆಗೆದು ಎಲ್ಲವನ್ನು ಜೋಡಣೆ ಮಾಡಿದಾಗ ಒಂದು ಮೂಮೆಂಟ್ ಏರ್ಪಡುತ್ತೆ. ಅಂದ್ರೆ ಎಲ್ಲಾ ಫೋಟೋಗಳನ್ನ ನಾವು ನೋಡ್ತಾ ಬಂದಾಗ ಅದು ಏರ್ಪಡುತ್ತೆ. ಏನಾಗುತ್ತೆ ಅಂದ್ರೆ ನಾವು ಓಡ್ ಬರ್ತಾ ಇದೀವಿ ಅಂದ್ರೆ ಅದು ಸ್ಟಾರ್ಟ್ ಮಾಡಿದಾಗ ಒಂದು ಫೋಟೋ, ಸ್ವಲ್ಪ ಇನ್ನೊಂದು ಫೋಟೋ, ಇನ್ನೊಂದು ಹೆಜ್ಜೆ ಇಟ್ಟಾಗ ಒಂದು ಫೋಟೋ, ಇನ್ನೊಂದು ಹೆಜ್ಜೆ ಇಟ್ಟಾಗ ಒಂದು ಫೋಟೋ. ಸೊ ಒಂದಷ್ಟು ಫೋಟೋಸ್ ಗಳಾಗುತ್ತೆ. ಅಷ್ಟು ಫೋಟೋಸ್ ಗಳನ್ನ ಜೋಡಣೆ ಮಾಡಿ ಪಟ ಅಂತ ಒನ್ ಬೈ ಒನ್ ನಾವು ನೋಡಿದಾಗ ಅಲ್ಲಿ ಒಂದು ಚಲನೆ ಏರ್ಪಡುತ್ತೆ. ಅದನ್ನ ವಿಡಿಯೋ ಅಂತ ಕರಿಬಹುದು. ತುಂಬಾ ಫೋಟೋಸ್ ಗಳನ್ನ ಜೋಡಣೆ ಮಾಡಿದಾಗ ಅದರಿಂದ ಏರ್ಪಡುವಂತಹ ಒಂದು ಮೂಮೆಂಟ್ಸ್ ಅನ್ನ, ಒಂದು ಚಲನೆಯನ್ನ ನಾವು ಒಂದೇ ಫ್ರೇಮ್ಸ್ ನಲ್ಲಿ ನೋಡಿದಾಗ, ಒಂದು ಫ್ರೇಮ್ ನಲ್ಲಿ ನೋಡಿದಾಗ ಸೊ ಅದನ್ನ ನಾವು ವಿಡಿಯೋ ಅಂತ ಕರಿತೀವಿ. ಅದು ನಮಗೆ ವಿಡಿಯೋ ಆಗಿ ಮಾರ್ಪಾಡಾಗುತ್ತೆ. ಸೊ ವಿಡಿಯೋಗ್ರಫಿಲಿ ಸ್ವಲ್ಪ ಫ್ರೇಮ್ಸ್ ಗಳ ಸೈಜ್ ಗಳಿದೆ. ಅಂದ್ರೆ ಫ್ರೇಮ್ಸ್ ಗಳ ಒಂದು ರೀತಿ ಇದೆ. 24 ಫ್ರೇಮ್ಸ್, 60 ಫ್ರೇಮ್ಸ್, 120 ಫ್ರೇಮ್ಸ್ ಅಂತ ಬರುತ್ತೆ. 24 ಫ್ರೇಮ್ಸ್ ಅಂದ್ರೆ 24p ಅಂತ ಕರಿತೀವಿ ನಾವು. 24p ಅಂದ್ರೆ ಏನಂದ್ರೆ 24 ಫೋಟೋಗಳ ಒಂದು ಜೋಡಣೆ ಒಂದು ಫ್ರೇಮ್ ನಲ್ಲಿ ಬರುತ್ತೆ. ಸೊ ಒಂದೇ ಫ್ರೇಮ್ ನಲ್ಲಿ ನಾವು 24 ಫೋಟೋಗಳನ್ನ ನೋಡ್ತೀವಿ. ಸೊ ಈ ಒಂದು ಫಾಸ್ಟ್ ಮೂವ್ಮೆಂಟ್ ಇರುತ್ತಲ್ಲ, 24 ಫೋಟೋಗಳ ಚಲನೆಯಲ್ಲಿ ಒನ್ ಬೈ ಒನ್ ನಾವು ತಗೊಂಡಿರ್ತೀವಿ. ಅದನ್ನ ಜೋಡಣೆ ಮಾಡಿ ಒಂದೇ ಫ್ರೇಮ್ ನಲ್ಲಿ ಒಂದೇ ಸೆಕೆಂಡ್ ನಲ್ಲಿ ನಾವು ನೋಡ್ತೀವಿ. ಸೊ ಅವಾಗ ಏನಾಗುತ್ತೆ, ನಮ್ಗದು ಒಂದು ಚಲನಚಿತ್ರವಾಗಿ ಕಾಣುತ್ತೆ, ಅಂದ್ರೆ ವಿಡಿಯೋಗ್ರಫಿಯಾಗಿ ಕಾಣುತ್ತೆ. ತುಂಬಾ ಫೋಟೋಗಳನ್ನ ನಾವು ನೋಡಿದಾಗ, ಅಂದ್ರೆ ಎರಡು ಫ್ರೇಮ್ಸ್ ಅನ್ನ ನೀವು ನೋಡ್ಬೇಕಂದ್ರೆ 24p ಅಲ್ಲಿ ತೆಗೆದಾಗ ಸೊ ಅದು ಬಂದ್ಬಿಟ್ಟು 48 ಫೋಟೋಸ್ ಇರುತ್ತೆ. ಅದರಲ್ಲಿ 48 ಫೋಟೋಸ್ ಗಳನ್ನ ಅಲ್ಲಿ 2 ಫ್ರೇಮ್ಸ್ ಅಲ್ಲಿ ನಾವು ನೋಡಿದಾಗ ಸೊ ಅದು ತುಂಬಾ ಮೋಷನ್ ಪಿಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅವಾಗ ಅದು ಒಂದು 2 ಫ್ರೇಮ್ ನ ವಿಡಿಯೋ ಆಗುತ್ತೆ. ಸೊ ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಮ್ಗೆ ಹೆಚ್ಚು ಫೋಟೋಗಳನ್ನ ನಾವು ಕ್ರೋಢೀಕರಣ ಮಾಡಿ ಅದರ ಒಂದು ಪಿಕ್ಚರೈಸೇಷನ್ ಮಾಡಿದಾಗ, ಒಂದು ಮೋಷನ್ ಪಿಕ್ಚರ್ ಆಗಿ ಕನ್ವರ್ಟ್ ಮಾಡಿದಾಗ ಅದು ಒಂದು ವಿಡಿಯೋ ಆಗಿ ಮಾರ್ಪಾಡಾಗುತ್ತೆ. ಸೊ ಇದೇ ವಿಡಿಯೋ, ಇದನ್ನೇ ವಿಡಿಯೋಗ್ರಫಿ ಅಂತ ಕರೆಯೋದು. ಒಂದು ಗಿಡದ್ದು ಒಂದೇ ಫೋಟೋ, ಆ ಗಿಡ ಬೆಳವಣಿಗೆ ಆಗಿರುವಂತದ್ದನ್ನ ಪಟ ಅಂತ ಒಂದು ಫೋಟೋಸ್ ಗಳನ್ನ ತೆಗೆದು ಒಂದು ಫ್ರೇಮ್ಸ್ ನಲ್ಲಿ ಹಾಕಿ ನೋಡಿದಾಗ ಆ ಗಿಡ ಬೆಳವಣಿಗೆ ನಮ್ಮ ವಿಡಿಯೋದಲ್ಲಿ ಕಾಣುತ್ತೆ, ಆ ಚಲನೆ ಕಾಣಿಸುತ್ತೆ ನಮ್ಗೆ. ಸೊ ಅದು ವಿಡಿಯೋಗ್ರಫಿ ಆಗುತ್ತೆ. ಸ್ಲೋ ಮೋಷನ್ ಅಲ್ಲಿ 120p ಅಲ್ಲಿ ತೆಗಿತಾರೆ, 240p ಅಲ್ಲಿ ತೆಗಿತಾರೆ. ಅಂದ್ರೆ ಹೆಚ್ಚೆಚ್ಚು ಫೋಟೋಸ್ಗಳನ್ನ ಒಂದು ಸೆಕೆಂಡ್ ನಲ್ಲಿ ನಾವು ಕ್ರೋಢೀಕರಣ ಮಾಡಿದಾಗ ಅದೇನಾಗುತ್ತೆ, ಸ್ಲೋ ಮೋಷನ್ ಪಿಕ್ಚರ್ ಆಗುತ್ತೆ. ಸೊ ಆದಷ್ಟು ಏನಾಗುತ್ತೆ, ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆದಷ್ಟು ಜಾಸ್ತಿ 24p ಅಲ್ಲಿ ತೆಗಿತಾ ಇದ್ರು, ಈಗಲೂ ತೆಗಿತಾ ಇದ್ದಾರೆ. ಈಗ ಏನಾಗಿದೆ ಅಂದ್ರೆ 60 ಫ್ರೇಮ್ಸ್ ಅಲ್ಲಿ ತೆಗಿತಾ ಇದ್ದಾರೆ, 60p ಅಲ್ಲಿ ತೆಗಿತಾ ಇದ್ದಾರೆ. ಸೊ ನೆಕ್ಸ್ಟ್ ನಮ್ಗೆ ಏನಾಗುತ್ತೆ ಅಂದ್ರೆ 120p ಹೋಗ್ತೀವಿ. ಸೊ ಹೀಗೆ ಹೋಗ್ತಾ ಇರುತ್ತೆ. ಆದ್ರೆ ಎಲ್ಲಾ ಪ್ರಕಾರಗಳ ಪ್ರಕಾರ ನೋಡೋದಾದ್ರೆ ಒಂದು ಮೋಷನ್ ಪಿಕ್ಚರ್ಸ್ ನ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ಹೆಚ್ಚೆಚ್ಚು ಫೋಟೋಸ್ ಗಳನ್ನ, ಅಂದ್ರೆ ಚಲನೆ ಉಳ್ಳ ಒಂದೊಂದು ಫೋಟೋಗಳನ್ನ ನಾವು ತಕೊಂಡ್ ಬಂದು ಜೋಡಿಸಿದಾಗ ಅದು ನಮ್ಗೆ ವಿಡಿಯೋಗ್ರಫಿ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ರೀತಿ ಹೇಳ್ಬೇಕಂದ್ರೆ, ನಿಮ್ಗೆ ಒಂದು ನೀರು ಸ್ಟಡಿಯಾಗಿ ನಿಂತಿರುತ್ತೆ, ಅದನ್ನ ನಾವು ಫೋಟೋ ಅಂತ ಕರಿಬಹುದು. ಅದೇ ನೀರು ನದಿಯಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ, ಅದನ್ನ ನಾವು ವಿಡಿಯೋಗ್ರಫಿ ಆಗಿ ಕರಿಬಹುದು. ಈಗ ಒಂದು ಬೈಕ್ ಸುಮ್ಮನೆ ನಿಂತಿರುತ್ತೆ, ಸೊ ಅದ್ರದ್ದು ಒಂದೇ ಒಂದು ಫೋಟೋ ತೆಗಿತೀವಿ. ಆ ಬೈಕ್ ಸ್ಟಾರ್ಟ್ ಮಾಡಿ ಆ ಬೈಕ್ ಅಲ್ಲಿಂದ ಹೊರಟಾಗ ಹೊರಡೋ ಫೋಟೋ 24 ಫೋಟೋ ನೀವು ತೆಗೆದ್ರೆ ಆ 24 ಫೋಟೋ ಒಂದು ಸೆಕೆಂಡ್ ಅಲ್ಲಿ ಒಂದು ಫ್ರೇಮ್ ನಲ್ಲಿ ನೀವು ನೋಡಿದಾಗ ಅದು ವಿಡಿಯೋ ಆಗಿ ಕಾಣಿಸುತ್ತೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ರೀಲ್ಸ್ಗಳಲ್ಲಿ ನೀವು ನೋಡಿರ್ಬೋದು. ಒಂದು ಬುಕ್ ಪೇಜ್ನಲ್ಲಿ ಎಷ್ಟೋ ಫೋಟೋಸ್ಗಳನ್ನು ಒಂದು ಲೈನ್ ಪ್ರಕಾರ ಬರೆದಿರ್ತಾರೆ, ಅಂದರೆ ಒಂದು ಆಕೃತಿ ಬರೆದಿರ್ತಾರೆ. ಸೊ ಒಂದು ಗೀಟ್ ಎಳೆದು 2 ಕೈ ಎಳೆದು ಬರೆದಿರ್ತಾರೆ. ಸೊ ಅಲ್ಲಿ ಏನಾಗಿರುತ್ತೆ ಅಂದರೆ, ಸೊ ಒಂದ್ಸರಿ ಕೈ ಮೇಲೆ ಕೆತ್ತಿರ್ತಾರೆ, ಕೆಳಗಿಟ್ಟಿರ್ತಾರೆ, ಇನ್ನೊಂದು ಸ್ವಲ್ಪ ಕೆಳಗಡೆ ಇಳಿಯುತ್ತೆ, ಈ ಥರ ಚಿತ್ರಗಳನ್ನ ಬಿಡಿಸಿರ್ತಾರೆ. ಪೇಜ್ಗಳನ್ನು 1 ಸೆಕೆಂಡಲ್ಲಿ ಹಾಗೆ ಸ್ವಲ್ಪ ರಫ್ ಆಗಿ ಮೇಲಿಂದ ಕೆಳಗಡೆ ಒಂದೊಂದು ಶೀಟು ಬಿಡ್ತಾ ನಮ್ಗೆ ಅಲ್ಲಿ ಒಂದು ಚಲನೆಯ ಒಂದು ಚಿತ್ರಣ ನಮ್ಮ ಮೈಂಡ್ನಲ್ಲಿ ಕಟ್ಟುತ್ತೆ, ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ಅದೇನಾಗುತ್ತೆ, ನಮಗೆ ಕಣ್ಣಿಗೆ ವಿಡಿಯೋಗ್ರಫಿಯಾಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಕೂಡ ನಾವು ವಿಡಿಯೋ ಅಂತ ಕರಿಬೋದು. ಇಷ್ಟೇ ವಿಡಿಯೋ. ಫೋಟೋಗ್ರಫಿಲಿ ಎಷ್ಟು ಮಹತ್ವ ಇದೆಯೋ ವಿಡಿಯೋಗ್ರಫಿಗೂ ಕೂಡ ಅಷ್ಟೇ ಮಹತ್ವ ಇದೆ. ಒಂದು ಹಳೆಯ ಫೋಟೋ ನೋಡಿ ನಾವು ಅಷ್ಟು ಖುಷಿ ಪಡ್ತೀವಿ ಅಂದರೆ, ಇನ್ನೊಂದು ವಿಡಿಯೋ ನೋಡಿ ನೆಷ್ಟು ಖುಷಿ ಪಡ್ಬೋದು. ಸೊ ನಮ್ಮ ಅಪ್ಪ ಅಮ್ಮ, ಯಾರೋ ನಮ್ಮ ಅಜ್ಜಿ ತಾತ, ಇಲ್ಲ ನಮ್ಮ ಮುತ್ತಜ್ಜಿ, ನಮ್ಮ ಮುತ್ತಾತ, ಯಾವುದೋ ಒಂದು ಫೋಟೋ ನೋಡಿ ನಾವು ಇಷ್ಟು ಖುಷಿ ಪಡ್ತೀವಿ. ಅದೇ ಅವರಿದ್ದಾಗ ಮೂಮೆಂಟಲ್ಲಿ, ಅಂದರೆ ಅವ್ರು ಒಡ್ಡಾಡ್ಕೊಂಡಿರೋ ಥರ, ಯಾವುದೋ ಫಂಕ್ಷನ್ಗೆ ಬಂದು ನಗ್ನಗ್ತಾ ಮಾತಾಡ್ತಾ ಇರೋ ಥರ, ಇಲ್ಲ ನೀವು ಹುಟ್ಟಿದಾಗ
ಅವ್ರು ನಿಮ್ಮನ್ನ ಎತ್ಕೊಂಡಿರೋ ತರ ಒಂದು ವಿಡಿಯೋ ನೋಡಿದಾಗ ನಿಮ್ಗೆ ಇನ್ನೆಷ್ಟು ಖುಷಿ ಆಗ್ಬೋದು ಅಲ್ವಾ. ಸೊ ಇದು ವಿಡಿಯೋಗ್ರಫಿಗಿರುವಂತ ಒಂದು ತಾಕತ್ ಅಂತ ಹೇಳ್ಬೋದು. ಸಂದರ್ಭದಲ್ಲಿ ವಿಡಿಯೋಗ್ರಫಿ ತುಂಬಾ ಪ್ರಯೋಜನ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದಷ್ಟು ಕೋರ್ಟ್ ಕೇಸ್ಗಳಲ್ಲಿ ವಿಡಿಯೋಗ್ರಫಿನ ಕೇಳ್ತಾರೆ, ಫೋಟೋಗ್ರಫಿನೂ ಕೇಳ್ತಾರೆ. ಆದ್ರೆ ವಿಡಿಯೋ ಇದ್ರೆ ಅದೊಂಥರ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗುತ್ತೆ ಅದು, ಯಾಕೆಂದ್ರೆ ಅದರಲ್ಲಿ ಚಲನೆ ಇರುತ್ತೆ. ಸೊ ಅವ್ರು ಬಂದಿದ್ದು ಹೋಗಿದ್ದು ಮಾಡಿದ್ದು ಎಲ್ಲ ಇರುತ್ತೆ. ಜೊತೆಗೆ ಅದರಲ್ಲಿ ವಿಡಿಯೋದಲ್ಲಿ ನಾವು ಆಡಿಯೋ ಕೂಡ ಸೇರಿಸ್ತೀವಲ್ವಾ. ಸೊ ಅವಾಗ ಏನಾಗುತ್ತೆ, ಅವ್ರು ಬಂದಿದ್ದು ಮಾತಾಡಿದ್ದು ಎಲ್ಲ ಇರುತ್ತೆ. ನೀವು ಯಾವುದೋ ಇವೆಂಟ್ಗೆ ಹೋಗಿದ್ದೀರಾ, ಸೊ ಅಲ್ಲಿ ಒಂದು ನಿಮ್ಗೇನೋ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಆ ಟ್ರೈನಿಂಗ್ ಕೊಡ್ತಾ ಇರೋದನ್ನ ಒಂದು ಫೋಟೋ ಹೊಡೋದ್ರೆ ಅವ್ರು ಏನ್ ಹಿಡ್ಕೊಂಡಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಅದೇ ಅವರು ಚಲನೆಗಳನ್ನೆಲ್ಲ ಸೇರಿಸಿ ಒಂದು ವಿಡಿಯೋ ಮಾಡಿದ್ರೆ, ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಅವ್ರು ಏನ್ ಹಿಡ್ಕೊಂಡಿದ್ರು, ಏನ್ ಮಾಡಿದ್ರು, ನಿಮ್ಗೆ ಏನ್ ಹೇಳಿದ್ರು, ಏನ್ ವಿವರಣೆ ಕೊಟ್ಟರು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇದು ವಿಡಿಯೋಗ್ರಫಿಗಿರೋ ತಾಕತ್. ಸೊ ಈ ವಿಡಿಯೋಗ್ರಫಿಲಿ ಆಡಿಯೋ ಎಷ್ಟು ಇಂಪಾರ್ಟೆಂಟು, ಈ ಫೋಟೋಗಳ ಜೋಡಣೆ ಅಂತ ಹೇಳಿದ್ನಲ್ಲ ಆವಾಗ್ಲೇ, ಆ ಮೋಷನ್ ಪಿಕ್ಚರೈಸೇಷನ್ ಇದನ್ನ ಕ್ಯಾಪ್ಚರ್ ಮಾಡೋ ರೀತಿ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಲೈಟಿಂಗ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿವರೆಗೂ ನಾನು ಹೇಳಿದ್ದು ಬರೀ ವಿಡಿಯೋಗ್ರಫಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿನಿಮಾಟೋಗ್ರಫಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ನಾನು ನಿಮ್ಮ ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಗೆ ಸಬ್ಸ್ಕ್ರೈಬ್ ಇನ್ನು ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.